ವೆಲ್ಕಮ್ ಟು ಗೀತ್ ಎತ್ನಿಕ್ ವೈಬ್ಸ್. 2026ಅಲ್ಲಿ ನಾನು ಯಾವುದೇ ಹೊಸ ಸ್ಯಾರಿ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಫಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ನಾವು ಹೊಸ ವರ್ಷಕ್ಕೆ ನಮ್ಮ ಆಫೀಸವರೆಲ್ಲ ತೊಗೊಳ್ಳೋಣ, ಹೊಸ ಸ್ಯಾರಿ ತೊಗೊಳ್ಳೋಣ ಅಂತ ಎಲ್ಲರೂ ಒಟ್ಟಿಗೆ ತೊಗೊಂಡಿದ್ದು. ಫಸ್ಟು ಒಂದೇ ಥರ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಬೇಡ ಅಂತ ಅವ್ರು ಕೆಲವರೆಲ್ಲ ಫ್ಯಾನ್ಸಿ ಸ್ಯಾರಿ ತೊಗೊಂಡ್ರು. ನನಗೆ ಕಾಟನ್ ಸಿಲ್ಕ್ ಇಷ್ಟ ಆಯಿತು. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಅದರಲ್ಲೂ ಇದಿದೆಲ್ಲ ಸೆರ್ಕುಯಿನ್ ಕಲರು, ಇದೊಂಥರ ಮೆರೂನು, ಇದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಈ ಸ್ಯಾರಿ ತೊಗೊಂಡೆ. ಇದು ಕಾಟನ್ ಸಿಲ್ಕ್. ನನ್ನ ಹತ್ರ ಈ ಕಾಂಬಿನೇಷನ್, ಇದು ಡಾರ್ಕ್ ಎಲ್ಲೋ, ಒಂಥರ ಮೆಂತೆ ಕಲರ್ ಥರನೇ, ಎಲ್ಲೋನೂ ಅಲ್ಲ ಫುಲ್ಲು. ನನಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು, ಅದಕ್ಕೆ ಈ ಸ್ಯಾರಿ ತೊಗೊಂಡೆ. ಇದಕ್ಕೆ ಬ್ಲೌಸು ಈ ಕಲರ್ ಕೊಟ್ಟಿದ್ದಾರೆ. ನನಗೆ ಈ ಕಲರ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇದು ನಾನು ಬ್ಯಾಕ್ ಫುಲ್ ಲೆಂತ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಆಮೇಲೆ ಸ್ಲೀವು ಇಲ್ಲಿವರೆಗೂ ಇಷ್ಟು ಸ್ಲೀವ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಫುಲ್ ಕೊಡಿಸಿದ್ದೀನಿ. ಇದು ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಆಮೇಲೆ ಫ್ರಂಟ್ ನಾನು ಇದನ್ನು ವಿ ಶೇಪಲ್ಲಿ ಕೊಡಿಸಿದ್ದೀನಿ. ಇದು ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬ್ಲೌಸು ಇದಕ್ಕೆ ಇದು ಆಲ್ರೆಡಿ ನಾನು 2 ಸರಿ ವೇರ್ ಮಾಡಿದ್ದೀನಿ. ಒಂದು ಸರಿ ವೇರ್ ಮಾಡಿದಾಗ ಇದೊಂದೇ ಹಾಕ್ಕೊಂಡೆ ನೋಡಿ, ಈ ಜುಮ್ಕಿ ಹಾಕ್ಕೊಂಡೆ. ಈ ಜುಮ್ಕಿ ನೋಡಿ, ಈ ಜುಮ್ಕಿ ಅಷ್ಟೇ ಹಾಕ್ಕೊಂಡೆ, ಏನು ಸರ ಏನೂ ಹಾಕ್ಕೊಳ್ಳಿಲ್ಲ. ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ಇನ್ನೊಂದು ಸರಿ ಒಂದು ಚಿಕ್ಕ ಫಂಕ್ಷನ್, ಹೌಸ್ ವಾರ್ಮಿಂಗ್, ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದೆ. ಆಗ ಈ ಗೋಲ್ಡ್ ಜುಮ್ಕಿ ಹಾಕ್ಕೊಂಡ್ಬಿಟ್ಟು ಈ ಸರ ಹಾಕ್ಕೊಂಡೆ. ಆಗ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದು ಮತ್ತು ಗೋಲ್ಡ್ ಜುಮ್ಕಿ ಹಾಕ್ಕೊಂಡೆ. ಸೊ ಇದು ನಾವು ತೊಗೊಂಡಿದ್ದು ಫಸ್ಟ್ ಸ್ಯಾರಿ. ನನ್ನ ಸೆಕೆಂಡ್ ಸ್ಯಾರಿ ಬಂದುಬಿಟ್ಟು ಇದು ಆವಾಗ ರ್ಯಾಪಿಡ್ ರಶ್ಮಿಯವರು ಆಗ್ತಾನೆ ಸೀರೆ ಸಂತೆ ಅಂತ ಮಾಡಿದ್ರಲ್ವ, ಜಯನಗರಲ್ಲಿ ಫಸ್ಟ್ ಸೀರೆ ಸಂತೆ ಆಯ್ತಲ್ಲ. ಆಗ ನನಗೇನು ಸ್ಯಾರಿ ಬೇಡಿತ್ತು, ಆದರೂ ಹೋಗೋಣ ನೋಡೋಣ ಹೇಗಿರುತ್ತೆ ಇದು ಅಂತ ಸುಮ್ಮನೆ ಹೋಗಿದ್ದು. ಆವಾಗ ಸುಮ್ಮನೆ ಬರಬೇಕಲ್ಲ ಅಂತ ಇದು ತೊಗೊಂಬರೋಣ ಅಂತ ಇಷ್ಟ ಆಯಿತು. ಇದೊಂದು ಕಲರ್ ರೇರ್ ಕಲರು ಅಂತ, ಸೊ ಇದನ್ನು ತೊಗೊಂಬಂದೆ. ಇದು ಸೀರೆ ಸಂತೆ ನೋಡಿ, ಇದನ್ನು ಇನ್ನೂ ಬೇರೆ ಮಾಡಿಲ್ಲ ನೋಡಿ, ಸೀರೆ ಸಂತೆ ಅಂತ ಇದು. ಸೊ ಸೀರೆ ಸಂತೆಯಲ್ಲಿ ತೊಗೊಂಡಿದ್ದು. ಈಗ ಬಿಡಿ ಎಷ್ಟೊಂದು ಅದೇ ಥರ ನಡೀತಾ ಇದೆ. ಮೆಹಂದಿ ಕಲರು. ಇದು ನನಗೆ ಯಾಕೆ ತೊಗೊಂಡೆ ಅಂದರೆ, ನನಗೆ ವೈಟ್ ಬ್ಲೌಸ್ ಅಂದರೆ ಇಷ್ಟ. ಸೊ ಈ ವೈಟ್ ಬ್ಲೌಸು ನಾವು ಇದಕ್ಕೆಲ್ಲ ಹಾಕ್ಕೋಬೋದಲ್ವಾ, ಯಾವುದಾದ್ರೂ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಹಾಕ್ಕೋಬೋದು, ಬೇರೆ ಮೈಸೂರು ಸಿಲ್ಕ್ ಸ್ಯಾರಿಗೆ. ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ, ಸ್ವಲ್ಪ ಸಿಲ್ಕ್ ಥರ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಇದನ್ನು ಸುಮ್ಮನೆ ಮಾಮೂಲಾಗಿ ಹೊಲಿಸಿದ್ದೀನಿ, ಸ್ಟಿಚ್ ಮಾಡಿಸಿದ್ದೀನಿ. ವೈಟ್ ಕಲರು ಏನಿಲ್ಲ, ಮಾಮೂಲು ಥರ ಮಾಡಿ. ಇದನ್ನು ನಾನು ಸ್ವಲ್ಪ ಇದು ಜಾಸ್ತಿ ಕೊಡಿ ಇದು ಅಂತ ಹೇಳಿದೆ. ಅವರು ಇಷ್ಟೇ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೊಡಿ ಅಂತ ಹೇಳಿದೆ. ಇರಲಿ, ಸಿಂಪಲ್ಲಾಗಿ ಚೆನ್ನಾಗಿದೆ. ಸೊ ಇದು ಬಂದು ನಂದು ವರ್ಷದ 2ನೇ ಸ್ಯಾರಿ, ನಾನೇ ತೊಗೊಂಡಿದ್ದು. ಇದಕ್ಕೆ ನಾನು ನೋಡಿ ಈ ಸರನ ಮ್ಯಾಚ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆ ಅಂತ ಆಗುತ್ತಲ್ಲ, ಅಲ್ಲಿ ತೊಗೊಂಡಿದ್ದು. ಇದು ನೋಡಿ, ಫುಲ್ ಕೈಯಿಂದನೇ ಮಾಡಿರೋದು ಪೇಂಟಿಂಗು. ಇದು ವುಡನ್ ಪ್ಲ್ಯಾಂಕ್. ಸೊ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಸ್ಯಾರಿಗಂತಲೇ ತೊಗೊಂಡೆ. ಆಮೇಲೆ ಇದಕ್ಕೆ ಯಾವುದಾದ್ರೂ ಜುಮ್ಕಿ ಹಾಕ್ಕೊಳ್ತೀನಿ, ಇಲ್ಲ ಆಕ್ಸಿಡೈಸ್ ಸಿಲ್ವರ್ ಜುಮ್ಕಿ ಬೇಡ, ಇದು ಗೋಲ್ಡ್ ಇದೆ ಅಲ್ವಾ. ಸೊ ಈ ಗ್ರೀನ್ ಕಲರ್ದೇ ಒಂದು ನನ್ನ ಹತ್ರ ಇದೆ, ಅದನ್ನಾದರೂ ಮ್ಯಾಚ್ ಮಾಡ್ತೀನಿ. ಸೊ ಇದು ನಾನೇ ತೊಗೊಂಡಿದ್ದೆ ಸೆಕೆಂಡ್ ಸ್ಯಾರಿ. ನೆಕ್ಸ್ಟ್ ಥರ್ಡ್ ಸ್ಯಾರಿ ಬಂದು ಹೌಸ್ ಆಫ್ ರಾಧ್ವಿಲಿ ತೊಗೊಂಡಿದ್ದು. ಹೌಸ್ ಆಫ್ ರಾಧ್ವಿ ಇವಾಗ ಅದು ಸ್ವರ ಅಂತ ಜಯನಗರಲ್ಲಿ ಮಾಡಿದ್ದಾರೆ. ಅದು ರಾಜಾಜಿನಗರ ಮತ್ತು ರಾಜರಾಜೇಶ್ವರಿ ನಗರ, ಅಲ್ಲಿ ಎಲ್ಲ ಸ್ವಲ್ಪ ಸ್ಯಾರಿ ತುಂಬ ಕಾಸ್ಟ್ಲಿ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಅವರು 60% ಸೇಲ್ ಅಂತ ಹಾಕಿದ್ರು. ಆಗ ನಾನು ತೊಗೊಂಡಿದ್ದು ಸ್ಯಾರಿ ಇದು ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ, ಆಮೇಲೆ ಸಾಫ್ಟಾಗೂ ಇದೆ, ಚೆನ್ನಾಗಿದೆ. ಸೊ ಸೆರಗು ಈ ಥರ ಇದೆ. ಇದು ಹೌಸ್ ಆಫ್ ರಾಜು. ಇದಕ್ಕೆ ಬ್ಲೌಸು ಈ ಥರ ಬ್ರೊಕೇಡ್ ಕೊಟ್ಟಿದ್ದಾರೆ. ಸೊ
ಸ್ವಲ್ಪ ಗಾಡಿ ಗಾಡಿ ಅನಿಸುತ್ತೆ, ಬಟ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು ನಾನು ಬೋಟ್ ನೆಕ್ಕು, ಆಮೇಲೆ ಈ ಥರ ಓಪನಿಂಗ್ ಮಾಡಿ ಕೊಡಿಸಿದ್ದೀನಿ. ಇದು ಬಂದು ಇದ್ರದ್ದು. ಈ ಬ್ಲೌಸು ನಾವು ಬೇರೆ ಸಿಲ್ಕ್ ಸ್ಯಾರಿಗೂ ಹಾಕೋಬೋದು ಅಂತ ಮಾಡಿ. ಇದನ್ನು ಯಾವುದಾದ್ರೂ ಚಿಕ್ಕ ಫಂಕ್ಷನ್ಗೆ ಅದಕ್ಕೆಲ್ಲ ವೇರ್ ಮಾಡ್ಬೋದು, ಚೆನ್ನಾಗಿದೆ. ಇದು ಹೌಸ್ ಆಫ್ ರಾಜ್ವಿಲಿ ತೊಗೊಂಡಿದ್ದು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕಲಂಕಾರಿ ಸ್ಯಾರಿ. ಇದು ಕಲಂಕಾರಿ ಕಾಟನ್ ಸ್ಯಾರಿ. ಇದು ನಾವು ಇದರಲ್ಲಿ ಕಾಟನಲ್ಲಿ ತೊಗೊಂಡಿದ್ದು. ಇದು ಸ್ಟಿಚ್ ಮಾಡಿಸಿಲ್ಲ ಬ್ಲೌಸು, ಸೊ ಇದಕ್ಕೆ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಇದು ನಾನು ಯಾವುದೋ ಶಾಪಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇನ್ನೂ ವೇರ್ ಮಾಡಿಲ್ಲ, ಹಾಗೆ ಇಟ್ಟಿದೆ. ಆಮೇಲೆ ಬ್ಲೌಸು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಈ ಸರಿ ಮಾಡಿಸ್ಬಿಟ್ಟು ಈ ಸಮ್ಮರಿಗೆ ಹಾಕ್ಕೊಳ್ಳೋಣ ಅಂತ ಮಾಡಿಸ್ಬೇಕು ಇದು. ಸೊ ಈ ಥರ ಬ್ಲೌಸ್ ಇದೆ. ಸೊ ಇದು ಬಂದು ಕಲಂಕಾರಿ ಕಾಟನ್ ಸ್ಯಾರಿ, ಬ್ಲ್ಯಾಕ್ ಮತ್ತು ಮೆರೂನ್ದು. ನೆಕ್ಸ್ಟ್ ಇದು ಬಂದುಬಿಟ್ಟು ಮೊಣಕಾಲ್ಮೂರು ಸ್ಯಾರಿ ಅಂತ. ಇದು ನನಗೆ ಅಂದರೆ ನನಗೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂದರೆ ಇಷ್ಟ ಅಲ್ವಾ. ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂದರೆ ಇಷ್ಟ ನನಗೆ. ಅದರಲ್ಲಿ ನಾನು ಎಲ್ಲ ಕಲೆಕ್ಷನ್, ಅಂದರೆ ಇವಾಗ ನಮ್ಮ ಕರ್ನಾಟಕದ ಯಾವ್ದು ಫೇಮಸ್ಸು GI ಟ್ಯಾಗ್ ಹೊಂದಿರೋದು ನಮ್ಮ 4 ಥರದ ಫೇಮಸ್ ಸ್ಯಾರೀಸ್ ಇದೆ. ಇಳ್ಕಲ್ ಸ್ಯಾರಿ, ಮೊಣಕಾಲ್ಮೂರು ಸ್ಯಾರಿ, ಉಡುಪಿ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು, ಇಳ್ಕಲ್ ಸ್ಯಾರೀಸ್ ಇತ್ತು, ಉಡುಪಿ ಸ್ಯಾರಿ ಒಂದು ತೊಗೋಬೇಕಿತ್ತು, ಮೊಣಕಾಲ್ಮೂರು ಸ್ಯಾರಿ ಒಂದು ತೊಗೋಬೇಕಿತ್ತು. ನಾನೀಗ ಈ ರಾಜಾಜಿನಗರಲ್ಲಿ ಇವ್ರದ್ದು ಮಂಚಿ ಸಿಲ್ಕ್ಸ್ದು ಒಂದು ಇದು ಓಪನ್ ಆಗಿದೆ ಬ್ರ್ಯಾಂಚು. ಅದು ಅಲ್ಲಿ ಹೋಗ್ಬಿಟ್ಟು, ಅಲ್ಲಿ ನಾನು ಇವಾಗ ಹೊಸ ಆಫೀಸಿಗೆ ಅದು ಹತ್ತಿರ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಈ ಮೊಣಕಾಲ್ಮೂರು ಸ್ಯಾರಿ ತೊಗೊಂಬಂದಿದ್ದೀನಿ. ಇದು ಬಂದು ಸಿಲ್ಕ್ ಮತ್ತು ಸಿಲ್ಕ್ ಇದೆ, ಪ್ಯೂರ್ ಸಿಲ್ಕ್ ಅಲ್ಲ, ಬಟ್ ಸಿಲ್ಕ್ ಸ್ಯಾರಿನೇ. ಇದು 5000. ಸೊ ಈ ಸ್ಯಾರಿ ತೊಗೊಂಡೆ ನಾನು. ಇದು ಮೊಣಕಾಲ್ಮೂರು ಸ್ಯಾರಿ. ಅದೇ ಇದಕ್ಕೆ ಈ ಥರ ಇದೆ. ಇದು ಆವಾಗಿಂದ ಬರ್ತಾ ಇತ್ತಲ್ಲ ಮೊಣಕಾಲ್ಮೂರು ಸ್ಯಾರಿ, ಆವಾಗಿಂದು ಈಗ ಮತ್ತೆ ಟ್ರೆಂಡ್ ಆಗ್ತಾ ಇದೆಯಲ್ಲ, ಸೊ ಆ ಥರದ್ದು. ಸೊ ಇದ್ರ ಸೆರಗು ಬಂದು ಈ ಥರ ಸೆರಗು ಈ ಥರ ಇದೆ. ಸೊ ಇದು ತೊಗೊಂಡೆ. ಆಮೇಲೆ ಇದು ಬ್ಲೌಸು ಈ ಥರ ಕೊಟ್ಟಿದ್ದಾರೆ. ಈ ಕಲರು ಸೆರಗು ಕಲರು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಫುಲ್ಲು ಕವರ್ ಮಾಡಿಬಿಟ್ಟು ಈ ಬಾರ್ಡರ್ನ ಇಲ್ಲಿ ಕೊಡಿಸಿದ್ದೀನಿ. ಆಮೇಲೆ ಈ ಥರ ಇಷ್ಟು ಉದ್ದ ಇದು ಸ್ಲೀವು ಈ ಥರ ಉದ್ದದ್ದು ಆ್ಯಂಕಲ್ ಅಂತ ಕೊಡಿಸಿದ್ದೀನಿ. ಸೊ ಇದು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನಾನು ಈಗ ನಮಗೆ ಆಫೀಸಲ್ಲಿ ಖಾದಿ ತಿಂಗಳಲ್ಲಿ 1 ಸ್ಯಾಟರ್ಡೆ ನಾವು ಖಾದಿ ಸ್ಯಾರಿ ಹಾಕ್ಕೋಬೇಕು. ಫಸ್ಟ್ ಸ್ಯಾಟರ್ಡೆ ಖಾದಿ ಸ್ಯಾರಿ ಹಾಕ್ಕೋಬೇಕು. ಅದಕ್ಕೋಸ್ಕರ ನಾನು ಖಾದಿ ಸ್ಯಾರಿ ತೊಗೋಬೇಕು ಅಂತ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದೆ. ಇದು ಗೋಪಿಕಾನ ಅಂತ ಒಂದು ವೆಬ್ಸೈಟಿಂದ ತೊಗೊಂಡಿದ್ದು ಸ್ಯಾರಿ. ಇದು ಖಾದಿ ಸ್ಯಾರಿ ಅಂತ ಹೇಳ್ತಾರೆ. 1 ಸ್ಯಾರಿ ತೊಗೊಂಡ್ರೆ 1 ಸ್ಯಾರಿ ಫ್ರೀ ಅಂತ. ಸೊ ಇದು ಪ್ಲೇನ್ ಸ್ಯಾರಿಗೆ ಈ ಥರ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇದು ಹ್ಯಾಂಡ್ಲೂಮ್ ಸ್ಯಾರಿ, ಖಾದಿ ಸ್ಯಾರಿ ಅಂತಾರೆ, ಬಟ್ ಇದು ಫುಲ್ ಪ್ಯೂರ್ ಅಲ್ಲ ಅನಿಸುತ್ತೆ. ಯಾಕಂದರೆ ಇದು ನಾನು ವಾಶ್ ಮಾಡಿ ನೋಡಿದ್ರೆ ಕಲರ್ ಹೋಗಲಿಲ್ಲ. ಆಮೇಲೆ ವೇರ್ ಮಾಡಿದ್ರೂ ಒಂಥರ ಅಷ್ಟು ಕಂಫರ್ಟ್, ಹ್ಯಾಂಡ್ಲೂಮ್ ಕೊಡೋ ಅಷ್ಟು ಕಂಫರ್ಟ್ ಕೊಡಲಿಲ್ಲ. ಬಟ್ ಓಕೆ, ಬಟ್ ಇದು ಈ ಅಮೌಂಟಿಗೆ ಇದು ಓಕೆ, ಚೆನ್ನಾಗೂ ಕಾಣಿಸ್ತಾ ಇತ್ತು. ಇದೆಲ್ಲ ಟ್ಯಾಸಲ್ಸ್ ಕೊಟ್ಟಿದ್ದಾರೆ ಈ ಸ್ಯಾರಿಗೆ. ಈ ಥರ ಟ್ಯಾಸಲ್ಸ್ ಕೊಟ್ಟಿದ್ದಾರೆ. ಓಕೆ, ಫ್ಯಾಬ್ರಿಕ್ಕು ತುಂಬ ತೆಳ್ಳಗೂ ಇಲ್ಲ, ಈ ಥರ ಇದೆ. ಬಟ್ ಫುಲ್ ಪ್ಯೂರ್ ಹ್ಯಾಂಡ್ಲೂಮ್ ಅಲ್ಲ ಅನಿಸುತ್ತೆ. ಇದು ಹಾಕ್ಕೊಂಡಾಗ ಹ್ಯಾಂಡ್ಲೂಮ್ ಕೊಡೋಷ್ಟು ಕೂಲಾಗಿರಲಿಲ್ಲ, ಸ್ವಲ್ಪ ಸೆಕೆ ಇತ್ತು ಅದರಿಂದ. ಬಟ್ 1 ತೊಗೊಂಡ್ರೆ 1 ಫ್ರೀ. ಇದು ಗೋಪಿಕಾನ ಅಂತ ಆನ್ಲೈನ್ ವೆಬ್ಸೈಟಿಂದ ತೊಗೊಂಡಿದ್ದು. ಇದೊಂದು ಕಲರು, ಆಮೇಲೆ ಇನ್ನೊಂದು ಕಲರ್ ತೊಗೊಂಡೆ ನಾನು. 1 ತೊಗೊಂಡ್ರೆ 1 ಫ್ರೀ ಅಲ್ವಾ. ಸೊ ನಾನು ಈ 2 ಕಲರು ಚೂಸ್ ಮಾಡಿದ್ದೆ. ಇದು ಬಂದು ಬ್ಲೂ.
ಬ್ಲೂ ಕಲರು. ಇದಕ್ಕೂ ಈ ಥರ ಎಲ್ಲ ಟ್ಯಾಸಲ್ಸ್ ಇದೆ. ಇದಕ್ಕೆ ಬ್ಲೌಸ್ ಕೊಟ್ಟಿರೋದು ಇದು ಖಾದಿ ಅಂತಾರೆ, ಖಾದಿ ಸ್ಯಾರಿ ಅಂತ. ಬಟ್ ನನಗೇನೋ ಅಷ್ಟು ಕ್ವಾಲಿಟಿಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ. ಇದಕ್ಕೆ ನೆಕ್ಸ್ಟ್ ಬಂದು ಇದು ನಾನು ದೇಸಿಲಿ ತೊಗೊಂಡಿದ್ದು ಸ್ಯಾರಿ. ಇದು ಹ್ಯಾಂಡ್ಲೂಮ್ ಪ್ಯೂರ್ ಕಾಟನ್ ಸ್ಯಾರಿ. ಇದು ಹ್ಯಾಂಡ್ಲೂಮ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ, ಕೂಲಾಗಿ. ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ, ವೈಟ್ ಕಲರು ಮತ್ತು ಬಾರ್ಡರ್. ಇದಕ್ಕೆ ಬ್ಲೌಸು ನಾನು ಯಾವುದಾದ್ರೂ ಮ್ಯಾಚ್ ಮಾಡ್ತೀನಿ. ವೈಟ್ ಕಲರ್ ಬ್ಲೌಸು ನೋಡ್ತೀನಿ, ಆದರೆ ಸ್ಟಿಚ್ ಮಾಡಿಸ್ತೀನಿ, ಇಲ್ಲ ಅಂದರೆ ಬೇಡ ಅಂತ. ಸೊ ಸೆರಗು ಇದು ಬ್ಲೂ. ಸೊ ಇದು ಬಂದು ದೇಸಿನಲ್ಲಿ ತೊಗೊಂಡಿದ್ದೆ ನಾನು. ಸೊ ಇಷ್ಟು ನಾನು 2026ಅಲ್ಲಿ ತೊಗೊಂಡಿರೋ ಹೊಸ ಸ್ಯಾರೀಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.